ಅಲ್ಲ ನಾನಿದ್ದಾಗ ಮನೆ ಅಕ್ಕಪಕ್ಕ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ನಿ. ನೀನೇನೇ ರೋಜಾ ಇಷ್ಟೊಂದು ಕಸ? ಅಯ್ಯೋ ಅತ್ತೆ ಸೌದೆ ತಂದಾಕಿದ್ನಲ್ಲ ಅದಕ್ಕೆ ಕಸ ಬಿಡತ್ತೆ. ಕ್ಲೀನ್ ಮಾಡಿದ್ರೆ ಆಯ್ತು. ಮಾಡು ಮಾಡು ಕ್ಲೀನು. ಹುಳ ಹೋಗ್ತೇ ಬಂದು ಸೇರ್ಕಣಲ್ಲ. ಅಷ್ಟು ಮಾತ್ರ ತಿಳಿಯಲ್ಲ ನಿಂಕ. ಲೇ ರೋಜಾ ಇದ್ಯಾಕೆ ಹಿಂಗ್ ಬಡ್ಕೊಂತ ಇದೀಯಾ? ನೀನೇ ಹೋಗಿ ಬಂದೆ. ನಾನೇ ಸಾಯಂಕಾಲನೇ ಬನ್ನಿ. ಲೇ ರೋಜಾ ಅದೇನ್ಲೇ ನನ್ನ ಸೊಸೆನ ಲೇ ಅಂತ ಇದೀಯಾ? ಯಾಕೆ? ಅಕ್ಕಪಕ್ಕದಾಗಿರೋರು ಕರೆಕ್ಟಾಗಿ ಮಾತಾಡ್ಬೇಕು. ಏನ್ ಕರೆಕ್ಟಾಗಿ ಮಾತಾಡ್ದ ನಿನ್ ತಲ್ಕಾಯಿ? ಯಾಕೆ ಬೆಳಗ್ಗೆ ಕುಡ್ಕೊಂಡ್ ಬಂದಿದ್ಯೇನು? ತಿಂದು ಮಸ್ತೇನೋ ನಿಂಕ? ಓ ಇವಳೇ ಹೋಗಿ ಬಂದು ಜಾನು. ಏನೇ ಜಾನು ಅವಳಂಗೆ ಆಗ್ಬಿಡ್ತಾಳೆ ನಿಂಕ ದೊಡ್ಡಮ್ಮನು? ಲೇ ಜಾನು ಯಾಕೆ ಹಂಗೆ ಹೇಳ್ತಾ ಇದೀಯಾ? ಲೇ ಸರೋಜಿನಿ ನಿಮ್ ದೊಡ್ಡಮ್ಮನು? ಅಯ್ಯೋ ಇವಳಪ್ಪ ಸ್ಕೂಲ. ಲೇ ಬಿಲ್ಸಲ್ ನೋಡ್ಕೊ ನಿಂಕ ಏಟ್ಗಳ. ಯಾವ್ದೆಲ್ಲ ನಾಳೆ ಹೋಗ್ಕೊಂಡೆ. ನೀನ್ ಯಾರಿಂದ ಹೋಗುವ ನಿಂದೆಲ್ಲ ಮಾಮೂಲಿ ಇದ್ದಿದ್ದೆ. ನಿನ್ನ ಜೀವನನೇ ಅಷ್ಟು ಅವರಿಂದ ಇವರಿಂದ ಹೋಗೋದೆ. ಯಾಕೆ ಏನೋ ಗಾಚಾರ ಅದೇ ನಿಂಕ ನನ್ನ ಕೈಗೆ. ಅದೇ ಗಾಚಾರ. ನಮ್ಮನೆ ಬಾಕ್ಲಾಗ ಅದು ಅವಳವಳು ರಾತ್ರಿ ಕುತ್ಕೊಂಡು ಗೊಳವ ಅಂತ ಅಳ್ತಾ ಇದ್ದಳು. ಯಾಕೆ ರೋಜಾ ಎತ್ತೋದ್ಲ ಭಾಗ್ಯಮ್ನು? ನಿಮ್ಮನೆ ಬಾಕ್ಲಾಗ ಕೂತ್ಕೊಂಡು ಅಳಂತ ಪರಿಸ್ಥಿತಿ ನಮ್ಗೇನು ಬಂದದೆ? ಅಳಂಗಿದ್ರೆ ನಮ್ಮನೆಗೆ ಕೂತ್ಕೊಂಡು ಹೇಳ್ತೀರಿ. ಏನ್ ಮಾತಾಡ್ತಾ ಇದೀಯ ನೀನು? ಜ್ಞಾನಜ್ಞಾನ ಅದ ನಿಂಕ? ಏನೋ ಭಾಗ್ಯಮ್ನು ಅಂತ ಇದೆಯಾ? ಅಲ್ಲ ಗಂಡ ಹೆಂಡತಿಗಳು ನೀವು ಕಿತ್ಲಾಡ್ಕೊಂಡ್ಬಿಡೋದು. ಆಮೇಲೆ ನಮ್ಮನೆಗೆ ಬಾಕ್ಲಾಗ ಬಂದು ಆದ್ರಾಗ ಕುತ್ಕೊಂಡು ಹೇಳೋದು. ನಿಮ್ಗೇನು ಮಾಡಕ್ಕೇನು ಕೆಲಸಿಲ್ಲ. ಕಿತ್ಲಾಡ್ರೆ ನಿಮ್ಮ ಮನೆಗ್ಲಾಗ ನೀವು ಬಿದ್ದಿರಿ. ನಮ್ಮನೆ ಬಾಕ್ಲಾಗ ಏನು ಕೆಲಸ ನಿಮ್ಕ? ಓ ಇವಳಿಗೇನೋ ಗಾಚಾರ ಅದೇ ಭಾಗ್ಯ. ಏನೋ ಗಾಚಾರ ಅದೇ. ಲೇ ನಿಮ್ಮನೆ ಬಾಗ್ಲಾಗ ಬಂದು ಕುತ್ಕೊಂಡು ಹೇಳೋಂಥ ಪರಿಸ್ಥಿತಿ ನಮ್ಗೇನೆ ಬಂದಿದೆ. ಹೋಗಿ ಕೆಲಸ ನೋಡೋಗೆ ಬೆಳಗ್ಗೆನೆ. ಅಲ್ಲೇ ನಿನ್ನೆ ಸಾಯಂಕಾಲ ಬಂದಿರೋದು ನಾನು. ರಾತ್ರಿ ನಾವೆಲ್ಲ ಮಲ್ಕೊಂಡಿದ್ರೆ ಇವಾಗ ಓದ್ತಾನೆ ಬಂದು ನಮ್ಮನೆ ಬಾಗ್ಲಾಗ ಕುತ್ಕೊಂಡು ಹೇಳ್ತಾವ್ರೆ ಅಂತ ಹೇಳ್ತಾ ಇದೆಯಲ್ಲ. ನಿನ್ಗೇನು ಮಾಡೋಕ್ಕೇನು ಕೆಲಸ ಇಲ್ಲ? ಬಿಟ್ಬಿಟ್ಟವಳೆ ನಿಮ್ಮ ಮತ್ತೆ ನಿನ್ನ ಬೀದಿ ಮೇಲೆ ಹೆಂಗೆ ಆಡಿದ್ರು ಆಡಲಿ ಅಂತ. ಬಿಡು ನಮ್ಮನೆ ಸುದ್ದಿ ಮಾತಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊ ನಮ್ಮತ್ತೆ ಬೀದಿ ಮೇಲೆ ಬಿಟ್ಟವಳೆ ಅಂತ ನೀನೇನು ನೋಡಿದ್ಯಾ? ನಿಂದೆಷ್ಟು ಅಷ್ಟು ನೋಡ್ಕೊ. ನಿನ್ನ ಯಾವಳು ಮಾತಾಡ್ಸಿಲ್ಲ. ಅವಳು ರೋಜಾ ನಾನು ಮಾತಾಡಿಸ್ತಾ ಇರೋದು. ನಾವ್ಯಾರು ಬಂದು ನಿಮ್ಮನೆ ಬಾಗ್ಲಾಗ ಕೂತ್ಕೊಂಡಿಲ್ಲ. ನಮ್ಗಂಥ ಪರಿಸ್ಥಿತಿನೂ ಬಂದಿಲ್ಲ. ಬೆಳಗ್ಗೆನೆ ಬಂದು ಗಲಾಟೆ ಮಾಡಬೇಡ ನೀನು. ಹೋಗು ಅದೇನೋ ನಿನ್ನ ಕೆಲಸ ನೀನು ನೋಡೋಗು. ಇದನ್ನು ಕೊಳ ಬೀಳು ಅಂತವ್ರೆ. ಮತ್ತೆ ಇನ್ಯಾರ ನಮ್ಮನೆ ಬಾಗ್ಲಾಗ ಕೂತ್ಕೊಂಡು ಹೇಳ್ತಾ ಇದ್ದಿದ್ದು? ನೀವು ಬಿಟ್ರೆ ಇನ್ಯಾರವ್ರೆ? ಏನೇ ಅದು ಸುನೀತಾ? ಅಲ್ಲಮ್ಮ ರಾತ್ರಿ ನಮ್ಮನೆ ಬಾಗ್ಲಾಗ ಅರ್ಧರಾತ್ರಿಗ ಬಂದ್ಬಿಟ್ಟು ನಮ್ಮನೆ ಬಾಗ್ಲಾಗ ಕೂತ್ಕೊಂಡ್ಗಳು ಅಂತ ಹೇಳ್ತಾವ್ರೆ. ಏನು ಇವ್ರಿಗೆ ಬಂದಿರೋದು ಅಷ್ಟೊತ್ತಿನಾಗ? ನಮ್ಮನೆ ಬಾಗ್ಲಾಗ ಏನು ಕೆಲಸ ಇವ್ರಕ? ನೋಡಮ್ಮ ಈ ರೊಕ್ಕ ಇಲ್ಲಿ ಸಲ್ಲಿದ್ದೆಲ್ಲ ಹೇಳ್ತಾ ಇರೋದು. ನಾವ್ಲೇನು ಹೋಗಿ ಅಲ್ಲಿ ಕೂತ್ಕೊಳ್ಳೋಣ? ನಮ್ಗೇನು ಮಾಡೋಕ್ಕೇನು ಕೆಲಸ ಇಲ್ಲ. ಅದು ಅರ್ಧರಾತ್ರಿಗೆ ಯಮ್ಮನ ಮನೆ ಬಾಗ್ಲಿಗೆ ಹೋಗಿದ್ರಂತೆ ನಾವು. ನೋಡಿ ಹೆಂಗೆ ಹೇಳ್ತಾವಳೆ. ಲೈ ಹೋಗೆ ಯಾರು ಬಂದು ಕೂತ್ಕೊಂಡು ಹೇಳ್ತಾರೆ ಹೋಗೆ. ಏನೋ ಭ್ರಮೆ ನಿಂಕ? ಇಲ್ಲಮ್ಮ ನಿಜವಾಗ್ಲೂ ಇಲ್ಲ. ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ತಂದು ತೇತಿಲ್ಲಮ್ಮ. ನಾನು ಮಗನಿದ್ದೀನಿ. ನಮ್ಮ ಅಪ್ಪನ ಪಕ್ಕದ ನಾನು ತಂದು ತೇತಿಲ್ಲ. ಈ ಅಮ್ಮನಿಗೆ ಪಟಲ್ಲಾಗಿ ತೇತು ಬಿಟ್ಟದೆ ನೋಡು. ಹೆಂಗೆ ತಾವಳೆ ನೋಡು ತುಳಿ ತಮ್ಮನ. ನೀನು ಇದ್ದೋತಾ ಇದ್ದೆ ಬಾಯಿ ಮುಚ್ಕೊಂಡಿರ ನೀನು? ಬಾಯಿ ತಂದಿರ್ತೀನಿ ನಾನು. ಶುರುವಾಯ್ತಾ ನಿಂದು ಬೆಳಗ್ಗೆನೆ? ಅದೇನೋ ಹೇಳ್ತಾವಳಲ್ಲ ಏನೋ ಯಾರೋ ಬಾಕ್ಲಾಗ ಅಳ್ತಾ ಇದ್ರು ಅಂತ. ನಮ್ಗೆಲ್ಲ ಕೇಳಿಸ್ತಿದ್ದಿ. ಅಮ್ಮನ ಸ್ಪೆಷಲ್ಲಾಗಿ ಕೇಳಿಸ್ಬಿಟ್ಟದತ್ತೆ. ನಿನ್ನ ಮಗಳಕ ಸ್ಪೆಷಲ್ಲಾಗಿ ಕೇಳಿಸ್ಬಿಟ್ಟದೆ. ನಾವು ಇವ್ರ ಜೊತೆಗೆ ತಾನೇ ಮಲ್ಕೊಂಡಿದ್ದಿದ್ದು. ನಮ್ಗೆ ಕೇಳಿಸ ಇಲ್ಲ. ರಾತ್ರಿನೇ ಹೇಳಿದ್ದೀನಿ ಏನು ಇಲ್ಲ ಅಂತ. ಉಚ್ಚಿಗೆ ಚಿಡ್ದಿರ್ಬೇಕು ನೋಡು. ಸುನಂದಮ್ಮ ಬಾಯಿ ಮುಚ್ಕೊಂಡಿರ್ಬೇಕು. ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ನಾವಿರೋದನ್ನೇ ಹೇಳ್ತಾ ಇದ್ರಿ. ನಿಮ್ಮ ಮನೆ ಬಾಕ್ಲಾಗ ಬಂದು ನಾವ್ಯಾಕೆ ಬಡ್ಕೊಳ್ಳೋಣ ಅಂಥದ್ದೇನು ಗ್ರಾಚಾರ? ನಡಿಯ ನೀನು. ಏನು ಇವಳ ಹತ್ರ ಮಾತು? ನಾವ್ಯಾರು ಬಂದಿಲ್ಲ. ಯಾಕೆ ಏನೈತೆ? ಯಾವಾಗ ನೋಡು ಅಕ್ಕಪಕ್ಕದವ್ರ ಜೊತೆಗೆ ಜಗಳ ಆಡ್ತಾನೆ ಐತಿಯಲ್ಲ. ನಿಂಗೇನು ತೀರುತ್ತೋ? ಮತ್ತೆ ನೋಡಮ್ಮ ಹೆಂಗೆ ಮಾತಾಡ್ತಾಳೆ. ರಾತ್ರಿಯಿಂದ ಇದೇ ಮಾತು ಹೇಳ್ತಾವಳೆ. ನಮ್ಗಂತೂ ಕೇಳಿಸಿಲ್ಲತ್ತೆ. ಅಕ್ಕಪಕ್ಕದಾಗ ಜನಗಳನ್ನ ಒಳ್ಳೆಯವರಾಗಿಕ್ಕಳೆ. ಯಾಕೆ ಹಿಂಗೆ ಜಗಳ ಮಾಡ್ತೀಯಾ? ಅದೇ ಎಂದೂ ಇಲ್ಲ. ಇವತ್ತು ಬಂದು ಬಾಕ್ಲ ಕೂತ್ಕೊಂಡು ಹೇಳ್ತಾರೇನೆ. ಅವ್ರಿಗೇನು ಅಂತ ಗಾಚಾರ? ಅಯ್ಯೋ ನಾನು ಅಂಗಡಿ ತೆಗೆದಾಕ್ಬಿಟ್ಟು ಬನ್ನಿ ಇದೇನಪ್ಪ ಕೂತುಗಳು ಅಂತ. ನೀನಕ್ಕೆ? ಮತ್ತೆ ಇನ್ಯಾರು ನಮ್ಮ ಬಾಕ್ಲ ಕೂತ್ಕೊಂಡು ಹೇಳ್ತಾ ಇದ್ದಿದ್ದು? ಯಾರು ಇರ್ಬೋದು ನೋಡೋಣ. ಇವತ್ತು ರಾತ್ರಿ ಏನೋ ಹಂಗೆ ಆದರೆ ಬಂದು ಬಾಗಿಲು ತೆಗೆದ್ಬಿಟ್ಟು ನೋಡ್ತೀನಿ. ಎಲ್ಲರಿಗೂ ಗಾಚಾರ ಬಿಡಿಸ್ತೀನಿ. ಸರಿ ನಾನು ಹೋಗ್ಲಾ? ಸರಿ. ನಾನು ಹೇಳಿದ ಗ್ಯಾಪ್ ಆಯ್ತಾನೆ ನಿಂಗೆ. ಇವಾಗ ಮನೆ ಸುದ್ದಿ ಏನು ಮಾತಾಡ್ಬೇಡ. ಒಂದೆರಡು ದಿನ ಆಮೇಲೆ ಅದೇ ಮನೆಗೆ ಬಂದು ಇರಿರಂತೆ ನೀವು. ಹುಡುಗಿ ನೋಡೋಕೆ ಯಾವಾಗ ಹೋಗೋಣ? ಹೇಳ್ತೀನಿ ಇರು. ಇಲ್ಲ ಭಾನುವಾರ ಹೊರಟ್ಬಿಡೋಣ ಬಿಡು. ಹೋಗಿ ನೋಡ್ಕೊಂಬರೋಣ. ಇವಾಗ ಮದುವೆ ಆದರೆ ತಾನೇ ಇಲ್ಲಿ ರೂಮ್ ಇಲ್ಲ ಏನೂ ಇಲ್ಲ. ಅಲ್ಲಿಲ್ಲ ಇಷ್ಟೇ ರೂಮ್ ಇರೋದು. ಅದೆಲ್ಲ ಅಲ್ಲಿ ಸುಳಿ ಜಾಸ್ತಿ ಪ್ರೀತ. ಇವಾಗ ಅವ್ನು ಇರೋದೆಲ್ಲೇ? ನನ್ನ ಕಾಮನೆ ಯಾವಾಗ ಬಿಟ್ಕೊಡ್ತೀಯ ನೀನು? ನಾವು ತಡ್ಕ ಹಂಗೆ ಇವಾಗ ಎಲ್ಲ ಆಗ್ಬಿಡ್ಬೇಕಾ? ನಾವು ತಡ್ಕ ಇವಾಗ ಹೆಂಗೋ ಮದುವೆನಪ್ಪ ಇಟ್ಕೊಂಡು ಅಲ್ಲಿರೋಕ್ಕಾಗಲ್ಲ. ಈ ಮನೆಗೆ ಬಂದಿರಲಿ ಮದುವೆ ಮುಗಿಯೋರ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಅಮ್ಮನೂ ಅಲ್ಲಿಗೆ ಬರ್ತೀರಿ. ಆಯಿತು. ಹೌದು ಒಳ್ಳೆ ಪ್ಲಾನೆ. ನಾನು ನಮ್ಮ ಅಮ್ಮನ ಕೇಳ್ತೀನಿ. ಮನೆ ಅವಳು ಇರೋಕ್ಕೆ ಸಾಲಲ್ಲಮ್ಮ, ಆ ಮನೆಗೆ ಬರ್ತಾಳೆ ಅಂತ ಹೇಳ್ಬಿಟ್ಟು. ಏನು ಹೇಳ್ತಾರೆ ನೋಡೋಣ ನಮ್ಮ ಅಮ್ಮನು. ಇವಾಗ ರಾತ್ರಿ ಇಲ್ಲಿದ್ದಲ್ಲ ಏನು ಗಲಾಟೆ ಮಾಡ್ತಾಳೆ ಹಿಂಗೆ? ಇಲ್ಲ ಈ ಮನೆಗಿದ್ನಿ ಅಂತ ಹೇಳ್ತೀನಿ ಬಿಡು.
ಸರಿ ನಾನು ಬರಲಾ? ಹ್ಞೂ ಸರಿ. ಏನೇ ಸವಿತಾ ಬಾಕ ಸರೋಜಕ್ಕ, ಏನ್ ಹೇಳಿದ್ನು ನಿಮ್ಮ ಯಜಮಾನ ಮನೆ ಬಿಡಕ್ಕ? ಅದೇ ಇವಾಗ ಹೆಂಗು ಹೆಣ್ಣು ಸೆಟ್ ಆಗೋದಲ್ಲ, ಮದ್ವೆದ ಒಂದು ನೆಪ ಇಟ್ಕೊಂಡು ಹೋಗಲ್ಲಿ ಸೇರ್ಕೊಳ್ಳೋಣ ಅಂತ. ಒಳ್ಳೆ ಕೆಲಸ ಮಾಡಿದೆ ನೋಡು, ಒಳ್ಳೆ ಕೆಲಸ ಲೈ. ಹಂಗೆ ಮಾಡಿ ಮದ್ವೆದ ಒಂದು ನೆಪ ಇಟ್ಕೊಂಡು ಹೋಗಲ್ಲಿ ಸೇರ್ಕೊಂಬಿಡಿ. ಹೇಳ್ತೀನಿ, ಹುಡುಗಿ ನೋಡಕ್ಕೆ ಯಾವ ಗೊತ್ತಿರಿ, ಭಾನುವಾರ ಹೋಗೋಣ ಅಂತ ಹೇಳವನೆ. ನೀವ್ಯಾರು ಬರಲ್ಲೇ? ಅದೇನಮ್ಮ ನಮ್ಮ ಮಾವನಿನ ನಮ್ಗೇನು ಹೇಳಿಲ್ಲ, ಹೇಳಿದ್ರೆ ಬರ್ತೀನಿ ಬಿಡು ನಾನು. ಹ್ಞೂ ಸರಿ, ಹೆಂಗ್ಸ್ರೆಲ್ಲ ಹೋಗ್ಬಿಟ್ಟು ಬರೋಣ ಬಿಡು, ನೋಡ್ಕೊಂಡ್ ಬರೋಣ. ಹ್ಞೂ ಸರಿ, ಊಟ ಏನು ತಿಂತೀಯೇನೋ? ಇಲ್ಲ ನಮ್ಮ ಮತ್ತೆ ತತ್ತಾಳು ಬಿಡಮ್ಮ, ಇನ್ಯಾಕ ನಿಮ್ಮ ಮತ್ತೆ ಬೈಕೊಂಡಾಳು. ಎಂಥದ್ದಿಲ್ಲ, ಬರಲೇ ಬಾ. ಏ ಸರೋಜಿ, ಸರೋಜಿ, ಅದ್ಯಾಕೆ ನಿನ್ನೆಯಿಂದ ನೀನು ಮಾತಾಡ್ಸ್ತೀರ ಹೊರಡ್ತಾ ಇದೆಯಾ? ಹಾಂ, ನಿನ್ನ ಹತ್ರ ನನ್ಗೇನು ಕೆಲಸ? ನನ್ನ ಪಾಲಕ್ ನನ್ನ ಗಂಡ ಯಾವತ್ತೋ ಸತ್ತೋದ್ನು, ನಗದು ಬಿದ್ದು ನೆಲ್ಲಿಕಾಯಿ ಆಗೋದ್ನು. ನಿನ್ನ ಹತ್ರ ಏನು ಮಾತಾಡಲಿ ನಾನು? ಅದ್ಯಾಕೆ? ಯಾಕೆ ಏನು ಎತ್ತ ಪುರಾಣ ಕೇಳಬೇಡ ನನ್ನ ಹತ್ರ. ನನಗೆ ಇಷ್ಟ ಇಲ್ಲ ನಿಮ್ಮ ಜೊತೆಗೆ ಮಾತಾಡೋದು ಅಷ್ಟೇ. ಏನು ನಾನು ಅಂಥದ್ದು ಮಾಡಿರೋದು? ಹಾಂ, ಏನಂತದ್ದು ಮಾಡಿರೋದು? ಏನಂತದ್ದು ಮಾಡಿಲ್ಲ ಅಂತ ಕೇಳು, ಹೇಳ್ತೀನಿ. ನೀನು ಒಬ್ಬ ಮನುಷ್ಯನ, ನಿಂಗೆ ಮಾನ ಮರ್ಯಾದಿಲ್ಲ, ಮಾನ ಮರ್ಯಾದಿಲ್ಲ ನಿಂಕ. ಏಯ್, ಮಾನ ಮರ್ಯಾದೆ ಅಂತ ಹೋಗೋಂಥ ಕೆಲಸ ಏನೇ ಮಾಡ್ತೀನಿ ನಾನು? ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅವ್ನ ಮೋನು ಎಲ್ಲ ಹೇಳಿದ್ನು ನಂಕ. ಏನು ನಿನ್ನ ಕೆಲಸ? ಹಾಂ, ಒಬ್ಬನಲ್ಲ ಅಂತ 3 ಜನ ಅಳಿ ನೋಡವ್ರೆ, ನಿಂಕ ಮಾನ ಮರ್ಯಾದಿಲ್ಲ. ಏನು ಒಬ್ರನ್ನೊಬ್ರು ಮಾತಾಡ್ಸ್ಬಿಟ್ರೆ ನಲಕೆ ಸಂಬಂಧಿಕ ಕಟ್ಕೊಂಬಿಡ್ತಾರೇನೆ? ನೋಡೋ, ನಿನ್ನ ಸುದ್ದಿ ನನಗೆ ಬೇಕಾಗಿಲ್ಲ. ಏನು ನಿನ್ನ ಸಾಯನ ಸಾಯಿ, ಬದುಕನ ಬದುಕು, ನಿನ್ನ ಸುದ್ದಿ ನನಗೆ ಬೇಕಾಗಿಲ್ಲ. ನಿನ್ಗೆ ಎಷ್ಟು ಉಗಿದ್ರು, ಎಷ್ಟು ಹೊಡೆದ್ರು, ಎಷ್ಟು ಬಡಿದ್ರು ನಿನಗೆ ಬುದ್ಧಿ ಅಂತೂ ಕಲಿಯಲ್ಲ ನೀನು, ಆಯಿತಾ? ನಿನ್ನ ನಾನು ಬೀದಿ ಬಸ್ಸನ್ನು ಬಿಟ್ಟಂಗೆ ಬಿಟ್ಟುಬಿಟ್ಟಿದ್ದೀನಿ. ಎಲ್ಲನ ಹೋಗಿ ಮೇಕ. ನಿನ್ನ ಕತೆ ನನಗೆ ಬೇಕಾಗಿಲ್ಲ. ನಾನು ಹೊಡ್ತಿದ್ದೀನಿ, ಮಾವನು ಹೊಡೆದವಳೆ, ಅತ್ತೆ ಹೊಡೆದವಳೆ, ಅವಳು ಗೀತಿ ಹೊಡೆದವಳೆ, ಇನ್ನೂ ಎಷ್ಟು ಜನ ಹೊಡಿಬೇಕು ನೀನು? ಅದಕ್ಕೂ ಮೀರಿ ಕೂತ್ಬಿಟ್ಟಿದ್ಯಲ್ಲ ನೀನು. ನಾನು ಮಾಡೋ ಕೆಲಸನೇ ಮಾಡ್ತೀನಿ ಅಂತ ನಿನ್ನಂಥವ್ನು ಕಟ್ಕೊಂಡು ನನಗೇನಾಗಬೇಕು? ಏನಾಗ್ಬೇಕು ಹೇಳೋ? ಮೊನ್ನೆ ಆ ಹುಡುಗನ ಬಂದವನೇ, ಸ್ನೇಹಿ ಮದುವೆ ಆಗೋ ಹುಡುಗನ, ಒಂದು ಮಾತೇನ ಮಾತಾಡ್ದ ನೀನು? ಹೇಳ್ದಲ್ಲ ನಾನು ಮನೆ ನೋಡಕ್ಕೆ ಹೋಗೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು. ಹಾಂ, ಎಷ್ಟೊತ್ತಿ ಫೋನ್ ಮಾಡಿದ್ನಿ, ಬಾ ಮನೆ ಹತ್ರಕ್ಕಂತ ಬಂದ ನೀನು? ನನಗೇನೋ ಕೆಲಸ ಐತೆ. ಏನು ಕೆಲಸ ಇತ್ತು? ಏನು ಕೆಲಸ ಇತ್ತು? ಬಾರ ನೀನು, ಇವನ್ ಕತೆ ಕಟ್ಕೊಂಡು ಉದ್ಧಾರ ಆಗಲ್ಲ. ಶಿವ ಶಿವ ಶಿವ, ಏನು ಮಾಡ್ತಾ ಇದೀಯ? ಬಾ ಈಚೆಗೆ. ಓ, ಏನಮ್ಮ ಸಂಧ್ಯಾ? ಬಾವಿ ಎಲ್ಲಿ ನಮ್ಮ ಯಜಮಾನ್ರು? ಅದೇನೋ ನನಗೆ ತಿಳಿದಮ್ಮ. ಯಾಕ ರಾತ್ರಿ ಯಾವಾಗ ಓಡಾಡ್ದಂಗಿದ್ನು ಇಲ್ಲಿ, ಬೆಳಗ್ಗೆ ನಾನು ನೋಡಿಲ್ಲ. ಯಾಕಮ್ಮ ಸಂಧ್ಯಾ? ಹಂಗಾದ್ರೆ ರಾತ್ರಿ ಇಲ್ಲಿಗೆ ಬಂದಿದ್ನಾ? ಹ್ಞೂ, ಓಡಾಡ್ದಂಗಿದ್ನಮ್ಮ, ನೋಡಿದ್ನಿ. ಇಲ್ಲ ಅವನೇ. ಯಾಕ ಬೆಳಗ್ಗೆ ಎದ್ದು ಫ್ಯಾಕ್ಟ್ರಿಗೆ ಏನೋ ಓದ್ನೋ ಏನೋ? ಹಂಗಾದ್ರೆ ಇದು ಸಮಾಚಾರ? ಹಾಂ, ಯಾಕಮ್ಮ ಸಂಧ್ಯಾ? ಯಾಕೂ ಇಲ್ಲ ಬಾಬಾ, ಸುಮ್ಮನೆ ಬದುಕವನ ಸತ್ತವನ ಅಂತ ನೋಡ್ಕೊಂಬರಕ್ಕೆ ಬಂದಿದ್ದೀನಿ. ಏನು ಮಾನ ಮರ್ಯಾದೆ ಇಲ್ಲದ ಗಂಡಸರು ನಿಮ್ಮ ಮನೆಗಳಿಗೆ ಇವ್ರ ಜನ್ಮಕ್ಕಷ್ಟು ಬೆಂಕಿ ಹಾಕ. ಇವ್ರದ್ದು ಒಂದು ಜನ್ಮನ? ಹಾಂ, ಏನಕ್ಕೆ ಇಬ್ಬಿಬ್ರು ಎಂಟ್ರಲ್ಲಿ ಕಟ್ಕೊಳ್ಳೋದು? ಸಾಕ ಕೈ ಹೋಗ್ತಾ ಇದ್ರೆ ಕೈ ಕಟ್ಕೊಬೇಕು, ಇಲ್ಲ ಅಂದರೆ ಸುಮ್ಮನೆ ಇರಬೇಕು. ಏನು ಬಂದಿರೋದು ಇವ್ರ ರೋಗ? ಅಯ್ಯೋ, ಅದ್ಯಾಕಮ್ಮ ಹಂಗೆ ಬೈತಾ ಇದೆಯಾ? ಅವಳನ್ನ ಬೇಡ ಅಂತ ನನ್ನನ್ನು ಕಟ್ಕೊಳ್ಳಲ್ಲ. ಅವಳ ಹತ್ರ ಏನು ಇವ್ನ ಕೆಲಸ? ಏನು ಕೆಲಸ ಅವನ ಹತ್ರ ಇವಳ್ಕ? ಅಯ್ಯೋ, ಎಂಟು ಬಿಟ್ಬಿಡಕತ್ತದ? ಕಟ್ಕೊಳ್ಳೋದೇನೋ ಕಟ್ಕೊಂಡ್ಬಿಟ್ಟಿದ್ರಿ, ಬಿಟ್ಬಿಡಕತ್ತದ? ನಾನು ಎಲ್ಲರಂಗಲ್ಲ, ನನ್ನ ಗಂಡು ನನ್ನ ಜೊತೆಗೆ ಇರಬೇಕು. ನಾನು ಬಲೆ ಸ್ವಾರ್ಥ ಬುದ್ಧಿ. ಏನಕ್ಕೆ ಬರಬೇಕಾಗಿತ್ತು ಇವನ? ಏನಕ್ಕೆ ಬರಬೇಕಾಗಿತ್ತು ಇಲ್ಲಿಗೆ? ಏನೋ ಮಾತಾಡ್ಕೊಂಡು ಹೋಗಿ ಬಂದವ ನೀನು, ಬಿಡು. ಇನ್ಯಾಕ ಗಲಾಟೆ ಮಾಡ್ತೀಯಾ? ಗಲಾಟೆ ಮಾಡೋದಾ? ಅವಳೆ ಸುನೀತಿ ಲೇ, ನಮ್ಮನೆಗೆ ಹೋಗೋಳಮ್ಮ. ಲೇ, ಇದ್ಯಾಕೆ ನಮ್ಮನೆ ಮುಂದೆ ಬಂದು ಹಿಂಗೆ ಬಡ್ಕೊಂತ ಇದೆಯಾ? ಯಾಕೆ ನಿನ್ನ ಮನೆ ಮುಂದೆ ಬಂದು ಅವಳು ಬಡ್ಕೊಂತವಳೆ? ಹಾಂ, ನನ್ನ ಮನೆ ಮುಂದೆ ಬಂದು ಬಡ್ಕೊಳೋದಕ್ಕೆ ಹೇಳ್ತಾ ಇರೋದು ನಾನು. ನಿಂದೆಲ್ಲ ಇದು ಮನೆ, ನಮ್ಮ ಮಾವನ ಮನೆ ಇದು. ನಮ್ಮ ಮಾವನ ಮನೆ ಮುಂದೆ ಬಂದು ನ್ಯಾಯ ಕೇಳ್ತಾ ಇದ್ದೀನಿ ನಾನು. ಏನು ನ್ಯಾಯನೋ? ಯಾವ ನ್ಯಾಯನೋ? ಡೈವರ್ಸ್ ಕೊಟ್ಟು ಓದ್ಲಲ್ಲ ಇವಳು ಸುಪನಾತಿ. ಇವಾಗ ಏನಕ್ಕೆ ನನ್ನ ಗಂಡನ ಹತ್ರ ಕೆಲಸ ಇವಳ್ಕ? ಏನು ನನ್ನ ಗಂಡನ ಹತ್ರ ಕೆಲಸ? ಏನಕ್ಕೆ ಮಾತಾಡಬೇಕು ನನ್ನ ಗಂಡನ ಹತ್ರ ಇವಳು? ಲೇ, ನೀನು ಹೆಂಗೆ ಕಟ್ಕೊಂಡಿದ್ಯಾ ಹಂಗೆ ನಾನು ಕಟ್ಕೊಂಡಿದ್ದೀನಿ ನನ್ನ ಗಂಡನ. ಬೇಡ ಅಂತ ಬಿಟ್ಟೋದಲ್ಲ, ಇವಾಗ ಏನಕ್ಕೆ ಬಂದಿದ್ಯಾ ನೀನು? ಬಿಟ್ಟೋದಳು ಹಂಗೆ ಹೋಗ್ಬೇಕಾಗಿತ್ತು. ಇವಾಗ ನನ್ನ ಸಂಸಾರ ಬಡ್ದು ಬಾಯಿಗೆ ಹಾಕೋಣಕ್ಕೆ ಬಂದಿದ್ದೇನೆ. ರಾತ್ರಿ ನಿನ್ನ ಮನೆಗೆ ಬಂದಿದ್ನಲ್ಲ ನಿನ್ನ ಗಂಡ. ಯಾರು ಬಂದಿಲ್ಲ ನಮ್ಮ ಮನೆಗೆ, ಯಾರು ಬಂದಿಲ್ಲ. ಸುಳ್ಳು ಸುಳ್ಳು ಮಾತಾಡಬೇಡ ನೀನು. ಲೇ, ಬಂದಿಲ್ಲೇ ಇವನ ಶಿವನ ರಾತ್ರಿ ಒಂದು ಬೀಡಿ ಇಸ್ಕೊಂಡ, ಬೆಳಗ್ಗೆ ಕೊಡ್ತೀನಿ ಕೊಡೋಣ ಅಂದ್ಬಿಟ್ಟು ಅದು ಎತ್ತಾಳ್ ಬಿದ್ದೋದ್ನ ಏನು ಕತೆನ? ಏನು ಕೊಡ್ಕೊತ್ ನೋಡಿ ಇವ್ಕ. ಇವ್ನು ದೊಡ್ಡವನಂಗೆ ಯಾವ್ದನ ಇಸ್ಕೊಂಡ್ಬಿಡ್ತಾನೆ, ಕೊಡ್ತೀನಿ ಕೊಡೋ ಸಾಲ ಅಂತಾನೆ. ಕಳ್ಳಮ್ಮನ ಇವನು ಕೊಡಲ್ಲ, ಅವ್ನು ರೋಗುನು ಹಂಗೆ. ಎಲ್ಲರೂ ಸಾಲ ಇಸ್ಕೊಂಡ್ರೆ ಕೊಡೋರು ಒಬ್ಬರು ಇಲ್ಲ. ಯಾವನವನು ಮನೆ ಬಿಡಿ ಇಸ್ಕೊಂಡಲ್ಲ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲೇ. ಇಲ್ಲ ಹೋಗಲೇ. ನಂಗೆ ಕಾಲ ಆತ ಇಲ್ಲ, ನಡೆಯಕ್ಕೆ ಸುಮ್ಮನೆ ಮನೆ ಬಾಕ್ಲಾಗ ನಿಂತ್ಕೊಂಡಿದ್ದೀನಿ. ಇವಾಗ ಬಂದು ಬೀಡಿ ಕೊಡು ಅಂತ ಹೇಳ್ತಾನೆ ನೋಡು. ಇನ್ನೊಂದ್ಸತಿ ಏನೋ ನನ್ನ ಹತ್ರ ಬೀಡಿ ಇಸ್ಕೊ, ಅವಾಗ ಹೇಳ್ತೀನಿ, ಸುನೀತಾ ಎಲ್ಲಮ್ಮ ನಿಮ್ಮ ಯಜಮಾನು ರಾತ್ರಿ ಬೀಡಿ ಇಸ್ಕೊಂಡು ಬೆಳಗ್ಗೆ ಕೊಡ್ತೀನಿ ಕೊಡ ಚಿಕಣ ಅಂತ ಈಸ್ಕೊಂಡವನು ಬೆಳಗ್ಗೆ ಎಲ್ಲ ಒತ್ತು ಟಪಟ್ಗೆ ಆಸಾಮಿನ ಪತ್ತ ಇಲ್ಲ. ಇವಾಗ ಏನು ಹೇಳ್ತೀಯಾ? ಇವಾಗ ಏನು ಹೇಳ್ತೀಯಾ? ನೀನು ಸುಳ್ಳು ಹೇಳ್ಬೋದು, ಸರೋಜಮ್ಮನ ಸುಳ್ಳು ಹೇಳ್ಬೋದು, ಚಿಕ್ಕಮ್ಮ ಅವ್ನು ಸುಳ್ಳು ಹೇಳೋಕ್ಕೆ ಚಾನ್ಸೇ ಇಲ್ಲ. ಇವಾಗ ಏನು ಹೇಳ್ತೀಯಾ? ಹೂನಮ್ಮ ಸಂಧ್ಯಾ, ನಾನು ಸುಳ್ಳೇ ಹೇಳಲ್ಲ. ನನ್ನ ಹತ್ರ ಬೀಡಿಗಳು ಎಲ್ಲ ಸಾಲ ಇಸ್ಕೊಂತಾರೆ. ರಾತ್ರಿ ಇವನು ಶಿವನು ಈಸ್ಕೊಂಡಲ್ಲ ಬೀಡೆ, ಇಲ್ಲಿ ಬಂದಿದ್ನ ಬೆಳಗ್ಗೆ ಕೊಡ್ತೀನಿ ಅಂದ್ರೆ ಪತ್ತೆನ ಇಲ್ಲ, ಈಸ್ಕೊಂಡು ಓಡೋಗ್ಬಿಟ್ಟವನೆ. ಏನು ಹೇಳ್ತೀಯ ಇವಾಗ? ಏನು ಹೇಳ್ತೀಯಾ? ನಾನು ಮಾತಾಡ್ಸಕ್ಕೆ ಬಂದಿದ್ದು ಮಾತಾಡ್ಸ್ಕೊಂಡು ಹೋದ್ನು. ಮಾತಾಡ್ಸ್ಕೊಂಡು ಹೋಗಿಲ್ಲ, ಅವ್ನು ಒಳಗೆ ಹೋಗಿ ಶಿಲ್ಕ ಹಾಕೊಂಡು. ನಾನು ನೋಡಿದ್ದೀನಿ. ನಾನು ಇಲ್ಲಿ ನಿಂತ್ಕೊಂಡು ಬೀಡಿ ಕುಡಿತಾ ಇದ್ನ, ನಮ್ಮ ಅಪ್ಪನ ಮಲ್ಕೊಂಬಿಟ್ಟಿದ್ನು. ಇಲ್ಲಿ ನಿಂತ್ಕೊಂಡು ಬೀಡಿ ಕುಡಿತಾ ಇದ್ದ, ಅವ್ನು ಕುಡಿದ್ಬಿಟ್ಟು ಕಾಲಾಗ ಹಿಂಗೆ ಉಜ್ಬಿಟ್ಟು ಹೋಗಿ ಶಿಲ್ಕ ಹಾಕೊಂಬಿಟ್ನು. ಹೋಗಿಲ್ಲ ಅವನು. ಬೊಗಳೆ ಇವಾಗ ಬೊಗಳೆ.
ಮಾತಾಡೆ. ಏನ ನನ್ನ ಗಂಡ ಹತ್ರ ನಿನ್ನ ಕೆಲಸ? ಬೇಡ ಅಂತ ಬಿಟ್ಟು ಹೋದಲ್ಲ, ತಿರ್ಗಾ ಏನಕ್ಕೆ ಬಂದಿದ್ಯಾ? ರಾತ್ರಿ ಬಂದು ತಾನೇ ಬುದ್ಧಿ ಹೇಳಿ ಕಳ್ಸೋಕ್ಕಾಗಲ್ಲ. ಹೋಗು ಮನೆಗೆ ನೀನು ಎಂತಿ ಅವಳೆ ಅಂತ ಹೇಳ್ಬಿಟ್ಟು. ಹಾಂ ಲೇ, ಅವನು ಎಂಟ್ರ ಮನೆಗೆ ಅವ್ನು ಬರ್ತಾನೆ. ನಿನ್ಕೇನ ಉರಿ? ಬಾಯಿ ಮುಚ್ಕೊಂಡಿರ ನೀನು? ಉರಿಯೇ ಯಾರ್ಕ ಉರಿಯೇ ಸರೋಜಿ? ಲೇ ನೀನು ಸರಿಯಿಲ್ಲ, ನೀನು ಸುಮ್ಮನೆ ಇರಲ್ಲ. ನೀನು ಕಾಪಿ ತೆಗೆದ್ಬಿಡ್ತೀಯಲ್ಲ ಚಿಕ್ಕೋನೆ. ಲೇ ನಾನೇನ ಮಾಡಿದ್ನಿ? ಮೋ ಸರೋಜಮ್ಮ, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ನೀನಲ್ಲಿ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ಮಾತಾಡ್ಕೊಡ್ತು ನೀನು. ಲೇ ನೀನು ಈ ಮನೆಗೆ ಹೆಂಗೆ ಸೊಸೆನೋ ನಾನು ಹಂಗೆ ಸೊಸೆನೇ. ಏನು ಅವಳಿಗೇನು ಯಾರು ಇಲ್ಲ ಹಿಂದೆ ಮುಂದೆ ಅಂತ ಅಂದ್ಬಿಟ್ಟ ನೀನು ಇಷ್ಟು ಬಾಯಿ ಮಾಡ್ತಾ ಇರೋದು? ನೋಡಮ್ಮ, ಇದಕ್ಕೆ ನಿನ್ಕ ಸಂಬಂಧ ಇಲ್ಲ. ನೀನು ಬಾಯಿ ಮುಚ್ಕೊಂಡಿರ್ಬೇಕು. ಉನೇ ನಿಂಕ ಸಂಬಂಧ ಇಲ್ಲ. ನೀನು ಬಾಯಿ ಮುಚ್ಕೊಂಡ ನಿಂತ್ಕೋ. ಲೇ ಚಿಕ್ಕೋನೆ, ನೀನು ಬಾಯಿ ಮುಚ್ಕೊಂಡು ಒಳಗೆ ಹೋಗ. ನೀನು ಹೆಂಗ್ಸು ಮಾತಾಡತ್ರ ನಿನ್ಕೇನ ಕೆಲಸ? ಹೋಗ, ಎಲ್ಲರೂ ನನ್ನ ಹತ್ರ ಬೀಡಿ ಸಾಲ ಇಸ್ಕೊಂಬಿಟ್ಟವ್ರೆ. ಲೇ ಕೊಡಲೇ? ನಾನು ಊರೆಲ್ಲ ಒಂದು ಸುತ್ತಾಕ್ಸ ನಿಂಕ ಒಂದು ಬೀಡಿ ತಕೊಡ್ತೀನಿ. ಹೋಗಲೇ ಹೋಗ. ನೋಡ್ದಂಗೆ ಇವನು. ಲೇ ಹೇಳೋದೇ ಮರ್ತೋಗ್ಬಿಟ್ಲೇ. ಏನ ಹೇಳ? ಬಂದೇನೆ ಸಾಯಂಕಾಲ ಬಸ್ ಸ್ಟ್ಯಾಂಡಾಗ ಸುನಂದಿ ತಲೆ ಮೇಲೆ ಬ್ಯಾಗ್ ಇಟ್ಕೊಂಡು ಎತ್ತ ಓದ್ತಾ ಇತ್ತಲೇ. ಲೇ ಸುಮ್ಮನೆ ಇರು. ಅವಳು ಓದ್ತಾ ಇದ್ರಿ, ಇವ್ನ ಯಾಕೆ ಬಂದು ಹೇಳ್ತಾ ಇದೆಯಾ ನೀನು? ಅಲ್ಲ, ಇವ್ನು ಯಾವಾಗ್ಲೂ ಕೇಳ್ತಾ ಇರ್ತಾನಲ್ಲ, ಸುನಂದಿ ಕಾಣಿಸಿದ್ಲ ಅಂತ. ಅದಕ್ಕೆ ಇವು ನೆನ್ನೆ ಸಾಯಂಕಾಲ ಕಾಣಿಸಿದ್ಲ, ಅದಕ್ಕೆ ಕೇಳಿದ್ನೆ. ಯಾವಾಗ ಕೇಳಿದ್ನಾ? ದಿನಾಗ್ಲೂ ಕೇಳ್ತಾ ಇರ್ತಾನೆ. ತಲೆ ಮೇಲೆ ಬ್ಯಾಗ್ ಇಟ್ಕೊಂಡು ಓದ್ತಾ ಇದ್ಲೆ. ಊರ್ಕೇನೋ ಓದ್ಲ ಏನೋ? ಯಾವಳ ಎಲ್ಲನ ಹೋಗ್ಲಿ ಬಿಡ, ನನ್ಗೇನಾಗ್ಬೇಕು? ನನ್ನ ಇಂಟ್ರಗ್ಲವ್ರ ಮನೆಗೆ ದೇವ್ರಿಗಿದ್ದಂಗೆ ಅವ್ರು ನೋಡ್ಕೊಂಡು ಕಾಲಾಗ್ತೀನಿ. ನೀನಾಗ ಇಲ್ಸಲ್ಲಿದ್ದೆಲ್ಲ ಆರೋಪಗಳಾಗ್ತಾ ಇದೆಯಾ ನನ್ನ ಮೇಲೆ? ಹೌದೇನೋ? ಸರ್ ಬಿಡು, ಹಂಗಾರೆ ಹೇಳು ಅಂತ ಹೇಳ್ದಲ್ಲ, ಅದಕ್ಕೆ ಹೇಳಿದ್ನಪ್ಪ. ಬ್ಯಾಗ್ ತಲೆ ಮೇಲೆ ಇಟ್ಕೊಂಡು ಓದ್ತಾ ಇದ್ಲ. ನೀನು ಈ ಬುದ್ಧಿ ಕಲ್ತಿರೋದಕ್ಕೆ. ಅದೇ ನಮ್ಮ ಮುಂದಿನ ನೇಗ್ಲು ಹೆಂಗೋದ್ರೆ ಹಿಂದಿನ ನೇಗ್ಲುಗಳು ಹಂಗೆ ಓದ್ತಾವಂತೆ. ನೀನು ಈ ಕಚ್ಚಡ ಬುದ್ಧಿ ಕಲ್ತಿರೋದಕ್ಕೆ ಮನೆ ಗಂಡು ಮಕ್ಕಳೆಲ್ಲ ಹಾಳಾಗಿರೋದು, ಕೆಟ್ಟ ದಾರಿ ಇಡ್ತಿರೋದು. ನೀನೊಬ್ಬನ ಮನೆ ದೊಡ್ಡ ಮಗನ ಕರೆಕ್ಟಾಗಿದ್ದಿದ್ರೆ ಇವತ್ತು ಹೆಂಗೋ ಇರ್ತಾಯಿತ್ತು. ಲೈ, ನನ್ನ ಗಂಡನ ಬಯಕ ನೀನವಳೆ ನನ್ನ ಗಂಡನ ಬಯಕ ಬಂದಿದ್ಯಾ? ಅವಳು ಕೇಳ್ದಾ? ಇಲ್ಲಿಂದ ಜಾಗ ಖಾಲಿ ಮಾಡ್ತಾರು. ನನ್ನ ಗಂಡನ ಬಯಕ ನೀನವಳು. ನಾನಿದ್ದೀನಿ, ನನ್ನ ಗಂಡನ ಬಂದೋಬಸ್ತ್ ಮಾಡ್ಕೊತೀನಿ. ಅದನ್ನೆಲ್ಲ ನೀನು ಕೇಳಬೇಕಾಗಿಲ್ಲ. ಹೌದಾ? ಮಾಡ್ತೀನಿ ಇವಳ್ಗ. ಇವಳನ್ನಂತೂ ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀನಿ ನೋಡ್ತಾ ಇರು. ಈ ಊರಾಗೆ ಜಾಗ ಇರ್ಕೊಡ್ತು ಹಂಗೆ ಮಾಡ್ತೀನಿ ಇವಳ್ಗ. ಲೈ ಅವನವನು ಸಿಕ್ಕೋನು. ಲೈ ಏನ? ಅಲ್ಲಲೇ ಆ ಸರೋಜಿ ಮುಂದೆ ಬಂದು ಹಂಗೆ ಹೇಳ್ತಾ ಇದ್ದಿ. ಏನು ಹೇಳೋಣ ಲೈ? ನೀನು ಹೇಳು ಅಂದಿದ್ದು ನಾನು ಹೇಳ್ತೀನಿ. ಹೋಗಲೇ. ಮಾಡ ಮರ್ಯಾದೆ ಎಲ್ಲ ತೆಗ್ದಾಕ್ತಾನೆ. ಲೇ ನಿನಗೆ ಬುದ್ಧಿ ಇಲ್ಲ. ಲೇ ಸುನೀತಾ, ನಿನಗೆ ಬುದ್ಧಿ ಇಲ್ಲ. ಅಷ್ಟು ಮಾತ್ರಕ್ಕೆ ಏನಕ್ಕೆ ಡೈವರ್ಸ್ ಕೊಟ್ಟಿದ್ದು? ಹಾಂ, ಏನು ಕೊಟ್ಟಿದ್ದು ನೀನು? ಸರೋಜಕ್ಕ ಹಿಂಗೆಲ್ಲ ಆತದೆ ಅಂತ ನನಗೇನು ಕನ್ಸು ಬಂದಿತ್ತಕ್ಕ. ಏನು ಮಾಡಬೇಕು ಅಂತ ನಂಗೆ ಇದಕ್ಕೆ ತೋರಿಸ್ತಾ ಇಲ್ಲಕ್ಕ. ಅವಳು ಕೇಳೋದ್ರಾಗೂ ಒಂದು ನ್ಯಾಯ ಆದೆ ತಕ್ಕ. ಏನೋ ಇಲ್ಲಿ ನಾವು ಹೊಂದ್ಕೊಂಡು ಓದ್ತಾ ಇದ್ರಿ, ಅದಕ್ಕೆ ಸರೋಯ್ತು. ನಮ್ಮ ಪರಿಸ್ಥಿತಿನೂ ಇದೇ ಆಗಿರೋದು. ಹಾಂ, ಡೈವರ್ಸ್ ಕೊಟ್ಟು ದುಡುಕಿ ನೀನು ಯಾವುದೇ ನಿರ್ಧಾರದಲ್ಲಿ ತಗೊಂಬೇಡ. ಡೈವರ್ಸ್ ಏನು ಕೊಟ್ಟಿದ್ದು? ಹಾಂ, ಇವಾಗ ಡೈವರ್ಸ್ ಕೊಟ್ಟವಳೆ ತಿರ್ಗಾ ಬಂದವಳೆ ಅಂತ ಅವಳು ಜಗಳ ಮಾಡ್ತಾ ಇರೋದು. ಅಯ್ಯೋ, ಆ ಅಪ್ಪನ ಸವಾಸನೇ ನನಗೆ ಬೇಕಾಗಿಲ್ಲಕ್ಕ. ಇವಾಗ ನಾನಿರೋ ಪರಿಸ್ಥಿತಿ ಒಳಗೆ ನಮ್ಗೊಂದು ಇರೋಕ್ಕೊಂದು ಜಾಗ ಕೊಟ್ಬಿಟ್ರೆ ನಮ್ಗೆ ಅಷ್ಟೇ ಸಾಕಕ್ಕ. ಇವಳು ಕೊಡ್ಸೋದೇಳು ಇವಳು. ಇವಾಗ ಇಲ್ಲಿಂದ ಇಲ್ಲಿಗೆ ಇಷ್ಟು ರಾಮಾಯಣ ಮಾಡ್ತಾವಳೆ, ಇನ್ನು ಮನೆ ಬಿಡ್ತಾಳೆ ನಿನ್ಕ. ಹಾಂ, ಏನು ಮಾಡ್ಬೇಕಂತ ನಂಗೆ ಇದಕ್ಕೆ ತೋರಿಸ್ತಾ ಇಲ್ಲಕ್ಕ. ನೋಡಕ್ಕ, ನಿಮ್ಮ ಮನೆಗ ನಾನು ಡೈವರ್ಸ್ ಕೊಟ್ಟೋಗಿದ್ರೆ ನನಗೂ ಇದೇ ಪರಿಸ್ಥಿತಿ ಬಂದಿರೋದು. ಅಯ್ಯೋ ಹೋಗು. ಏನು ಮಾಡೋದು? ಹಾಂ, ಕಾರುಣ್ಯ ಹತ್ರನ ಹೋಗಿ ಕೇಳ. ಅವಳೆಲ್ಲ ಆಯಿರಲ್ಲ, ಎಲ್ಲ ತಿಳಿತದ ಅವಳ್ಗ ಏನು ಮಾಡಬೇಕು ಅಂತ. ಹೋಗಿ ಕೇಳ್ತೀನಿ ತಡಿ. ಮವ ಏನು ಸಾವಿತ್ರಿ? ಜಾನುನ ಕರ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ ತಾನೇ ನಾನು ನಿಂಕ. ಹೇಳ್ದೆ. ಅದು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ನಡಿ ಹೋಗಂಗೆ ಕರ್ಕೊಂಬಂದ್ಬಿಡೋಣ ಅವಳನ್ನ. ಕರ್ಕೊಂಬಂದ್ಬಿಡೋದೇನಾ? ಹಾಂ, ನಡಿ ಮಾವ, ಹೋಗಿ ಮಗುನ ಕರ್ಕೊಂಬರೋಣ. ಇವಾಗೆಲ್ಲ ಪರೀಕ್ಷೆಗಳ ಟೈಮ್ ಅವ. ಈ ಸ್ಕೂಲ್ಗಳು ಪಾಠಗಳೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ನಾಳೆ ಹೋಗಿ ಕರ್ಕೊಂಬರೋಣ ನೋಡು. ಬೇಡ ಮಾವ, ನನ್ನ ಮಾತು ಕೇಳು ಮಾವ. ಎಷ್ಟು ಫೀಸ್ ಕಟ್ಟಿರೋದು? ಹಾಂ, ಇವಾಗ ನಾನು ನೀನೇನೋ ಹೋಗಿ ಕರ್ಕೊಂಬರ್ತೀರಮ್ಮ. ಇವಳು ನಿನ್ನ ತಂಗಿ ಗಂಡು ನಾವು ಕಳ್ಸಲ್ಲ ಅಂತಂದ್ರೆ ಏನು ಹೇಳೋದು? ಹಂಗಂತಾರೆ ಅಂತೀಯಾ? ಅಂದ್ರೆ ನಾವು ಕಳ್ಸಲ್ಲ, ಇಲ್ಲೇ ಸ್ಕೂಲ್ ಸೇರಿಸ್ತೀರಿ ಅಂದ್ರೆ ಏನು ಮಾಡೋದು? ಜಾನುನ್ ಕೇಳೋಣ. ಜಾನು ಬರ್ತೀನಂದ್ರೆ ಕರ್ಕೊಂಬರೋಣ. ಅವ್ರ ಅಪ್ಪನ್ ಬೇಕು ಅಂತ ಅವಳು ಹೋಗವಳೆ, ತಿರ್ಗಿ ಬರ್ತಾಳೆ ಅಂತೀಯಾ? ಬೇಡ ಬಿಡು ಸಾವಿತ್ರಿ, ಅವಳು ಅಲ್ಲೇ ಇಟ್ಕೊಂಡ್ಲಿ. ಯಾಕ ಅವಳಷ್ಟು ಅವಳೇ ಓದ್ತಾ ಇರ್ತಾಳೆ. ಇನ್ನು ಯಾಕ ಸುಮ್ಮನೆ? ಇಲ್ಲ, ಒಂದ್ಸರಿ ನಾನು ಮಗು ಹತ್ರ ಮಾತಾಡ್ಬಿಟ್ಟು ಆಮೇಲೆ ಮುಂದಿನ ನಿರ್ಧಾರ ತಗೊಂತೀನಿ ನಾನು. ಮಗು ನಾನೇ ಕೇಳ್ತೀನಿ. ನಿನ್ನ ಇಷ್ಟನಮ್ಮ, ನೀನು ಕೇಳಿದ್ರೆ ಏನು ಕೇಳಲ್ಲ. ಸರಿ ಬಾ, ಕರ್ಕೊಂಡು ಹೋಗ್ತೀನಿ ಬಾ. ಏನು ಹೇಳ್ತಾಳೆ ನೋಡೋಣ. ಅವಳೇನು ಸುನೀತಾ ಏನನ, ಇವ್ನು ಸುರೇಶ್ ಏನನ ಮಗುನ ಕಳ್ಸಲ್ಲ, ಇಲ್ಲೇ ಇರ್ಲಿ ಅಂದ್ರೆ ನಿಂಗೆ ಅಲ್ಲೇ ಸರಿಯಾಗಿ ಬಿಡ್ತೀನಿ ನೋಡ್ಕೊ. ಇಲ್ಲ ನಡಿ ಮಾವ, ಅವಳು ಸುನೀತಾ ಸಾಕಲ್ಲ, ಅವಳು ಸೇರು ಬರ್ತಾಳು. ನೀನು ನಡಿ ಮಾವ. ಇವಳೇನೋ ಚಿಕ್ಕ ಮಗು, ಏನೋ ತಿಳಿದಿರೋ ಹೊಟ್ಬಿಟ್ಟವಳೆ. ನಾವು ಅವಳನ್ನ ಹಂಗೆ ಬಿಡಕ್ಕಾಗ್ತದಾ? ಹಾಂ, ನಡಿ ಹೋಗಿ ಕರ್ಕೊಂಬರೋಣ ನಡಿ. ಬಾವಂತೆ ಮುಂದುವರಿಯುವುದು.